ರೇಪ್ ರೇಪ್ ಸೀರಿಯಲ್ ರೇಪ್ ಮಣ್ಣಿನ ಮೈದರು ಹೆಣ್ಣಿನ ಮೈದರು ಮಣ್ಣು ಹೆಣ್ಣು. ಸೊ ಹೆಣ್ಣು ಬೇಕು ಮಣ್ಣು ಬೇಕು ಹೆಣ್ಣು ಬೇಕು. ಈಗ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಹೆಣ್ಣು ಬೇಕು, ಹೆಣ್ಣು ಕೇಳಿದರೆ ಹೆಣ್ಣು ಬೇಕಾಗುತ್ತದೆ. ಈಗ ಒಂದು ತೀರ್ಪು ಬಂದಿದೆ, ಇದು ಎಲ್ರಿಗೂ ಒಂದು ಹಿಟ್. ಯಾಕೆಂದರೆ ಜಾರ್ಕಾವಲಿ 66 ವಯಸ್ಸು, 26 ವಯಸ್ಸನ್ನು ಡೆಲ್ಲಿನಲ್ಲಿ ಇದ್ಕೊಂಡು ಬಟ್ಟೆ ಬಿಚ್ಚಿ ಒಳ ಉಡುಪು ಬಿಚ್ಚಿ ಎಂದು ಮಾತಾಡೋದು, ಈ ಅಮ್ಮ ಬಿಚ್ಚೋದನ್ನೆಲ್ಲ ಕೂಡ ನಾವು ಮಾಧ್ಯಮಗಳಲ್ಲಿ ನಾವೆಲ್ಲ ಕೂಡ ನೋಡಿದ್ವಿ. ಮತ್ತು ರೇಣುಕಾಚಾರ್ಯ ನರ್ಸ್ ಕಿಸ್ಸಿಂಗು ಅದು ಕೂಡ ನೋಡಿದ್ವಿ. ಯಡಿಯೂರಪ್ಪ ಅವ್ರದ್ದು ಯಾವುದು ಇದು ಮೊಲೆಸ್ಟೇಷನ್ ಕೇಸ್, ಪೋಕ್ಸೋ ಆ್ಯಕ್ಟು ಕೇಳ್ಪಟ್ಟಿದ್ದೀವಿ. ಅಸೆಂಬ್ಲಿ ಹಾಲಲ್ಲಿ ಕೂತ್ಕೊಂಡು ಬ್ಲೂ ಫಿಲ್ಮ್ ನೋಡೋದು, ಪೋರ್ನೋಗ್ರಫಿ ನೋಡೋದು, ಇದು ಎಲ್ಲ ಕೂಡ ನೋಡಿದ್ವಿ. ಈಗ ಧರ್ಮಸ್ಥಳದಲ್ಲಿ ಸೀರಿಯಲ್ ರೇಪ್ ಅನ್ನೋ ವಿಚಾರ ಕೂಡ ಬಂದಿದೆ. ಈ ಪ್ರಜ್ವಲ್ ರೇವಣ್ಣ ಕೇಸ್ ಅಂದರೆ ಸಿಟ್ ತಂಡ ಒಳ್ಳೆ ಕೆಲಸ ಮಾಡಿದ್ದಾರೆ. ತನಿಖೆ ಚೆನ್ನಾಗಿ ಮಾಡಿದರು. ಅದರಲ್ಲಿ ಏನಾಯ್ತು ಅಂದರೆ ಹುಡುಗಿಯರದು ಮುಖ ಕಾಣ್ತಾ ಇದೆ, ಅವಳ ಬಾಡಿ ಕಾಣ್ತಾ ಇದೆ. ಈಗ ರೇಪ್ ಮಾಡಿರೋ ಒಂದು ಕಾಣೋದಿಲ್ಲ, ಆದರೆ ಅವನು ಪ್ರೈವೇಟ್ ಪಾರ್ಟು ಕಾಣುತ್ತೆ. ಅರೆಸ್ಟ್ ಆದಮೇಲೆ ಅವನ ಪ್ರೈವೇಟ್ ಪಾರ್ಟನ್ನು ಮತ್ತೆ ಫೋಟೋ ತೆಗೆದು ಡಿಜಿಟಲ್ ಮಾಡಿ ಅದನ್ನು ಜಪಾನ್ಗೆ ಕಳಿಸಿ ಅದು ಹೊಂದಾಣಿಕೆ ಆಗಿದೆ ಎಂದು FSL ರಿಪೋರ್ಟು ಬಂತು. ಇನ್ ಅಡಿಷನ್ ಟು ದ್ಯಾಟ್, ಈ ಮಹಿಳೆ 47 ವಯಸ್ಸು, ಮನೆಯನ್ನೆಲ್ಲ ಕೆಲಸ ಮಾಡುವ ಒಂದು ಹುಡುಗಿ, ಒಂದು ವಯಸ್ಸಾಗಿರೋ ಒಂದು ತಾಯಿ, ಅವ್ರನ್ನ ಬಲವಂತವಾಗಿ ರೇಪ್ ಮಾಡಿದ್ದಾರೆ. ಇದು ಇವತ್ತು ಅವರಿಗೆ 10 ಇಯರ್ಸ್, ಅದು ಗಿಲ್ಟಿ, ಆರೋಪಿ ಈಗ ಅಪರಾಧಿ ಆಗಿದ್ದಾರೆ. ನಾಳೆ ಅದ್ರ ಮೇಲೆ ಸೆಂಟೆನ್ಸು 376ಗೆ 10 ವರ್ಷದಿಂದ ಲೈಫ್ ಸೆಂಟೆನ್ಸ್ ಇದೆ. 10 ವರ್ಷಕ್ಕೆ ಕಡಿಮೆ ಸೆಂಟೆನ್ಸ್ ಕೊಡೋಕ್ಕೆ ನ್ಯಾಯಾಧೀಶರಿಗೆ ಅಧಿಕಾರ ಇಲ್ಲ. ಇದರಲ್ಲಿ ಮಿಟಿಗೇಟಿಂಗ್ ಸರ್ಕಮ್ಸ್ಟೆನ್ಸು, ಅಗ್ರವೇಟಿವ್ ಸರ್ಕಮ್ಸ್ಟೆನ್ಸ್ ಒಂದು ಬರುತ್ತೆ. ಮಿಟಿಗೇಟಿಂಗ್ಗೆ ಏನಿಲ್ಲ, ಯಾಕೆಂದರೆ 4-5 ಸೀರಿಯಲ್ ರೇಪ್, ಅದರಿಂದ ಅಗ್ರವೇಟಿಂಗ್ ಸರ್ಕಮ್ಸ್ಟೆನ್ಸ್ ಕಂಡು ಬರ್ತಾ ಇದೆ. ಅವರು ಕೋರ್ಟ್ ಮೇಲೇನೋ ಅಲಿಗೇಷನ್ ಮಾಡ್ತಿದ್ರು, ಈ ನ್ಯಾಯಾಧೀಶರ ಹತ್ರ ನ್ಯಾಯ ಸಿಗೋದಿಲ್ಲ ಅಂತ ಹೇಳಿದರು, ಏನೇನೋ ಧಮಕಿ ಹಾಕಿದ್ರು. ಆದ್ದರಿಂದ ನನ್ನ ಪ್ರಕಾರ ಲೈಫ್ ಸೆಂಟೆನ್ಸ್ ಸಿಗೋ ಸಾಧ್ಯತೆ ಇದೆ. ಇದು ಆದ ಮೇಲೆ ಇನ್ನೂ 3 ಕೇಸ್ ಇದೆ, ಆ ಕೇಸಲ್ಲಿ ಏನಾಗುತ್ತೆ ಎಂದು ಕಾಯ್ದು ನೋಡೋಣ.